ಹಾಯ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಕೆಎ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಒಂದು ವರ್ಗದ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಅಂದ್ರೆ ಯಾವೆಲ್ಲ ಸ್ಟೂಡೆಂಟ್ಸ್ಗಳು KCET ಮುಖಾಂತರ BSc ನರ್ಸಿಂಗ್ ಕೋರ್ಸ್ ಅನ್ನ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದಿರೋ, ಅದರಲ್ಲಿ ನೀವೇನಾದ್ರೂ ಒಂದು ವೇಳೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ರೋಮನ್ ಕೆಥೋಲಿಕ್ ಕೋಟದ ಅಡಿಯಲ್ಲಿ ಏನಾದ್ರು ಅಂದ್ರೆ ಇದನ್ನ ನೀವು ಕ್ಲೈಮ್ ಮಾಡಿದ್ರಿ ಅಂತಂದ್ರೆ, ಸೊ ನೀವೆಲ್ಲ ಸ್ಟೂಡೆಂಟ್ಸ್ಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಖುದ್ದಾಗಿ ಅಂದ್ರೆ ಇನ್ ಪರ್ಸನ್ ನೀವೇ ಸ್ವತಃ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಸೊ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಅವಾಗಲೇ ಹೇಳಿದ ಹಾಗೆ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ಕೋಟದ ಅಡಿಯಲ್ಲಿ ಸೀಟು ಪಡೆಯಲು ಅರ್ಹ ಇರುವ ಹಾಗೂ UGCET 2026 ಅರ್ಜಿಯಲ್ಲಿ ಕ್ರಿಶ್ಚಿಯನ್ ಧಾರ್ಮಿಕ ಅಲ್ಪಸಂಖ್ಯಾತ ರೋಮನ್ ಕೆಥೋಲಿಕ್ ಕ್ಲೇಮ್ ಮಾಡಿರುವ ಈ ಕೆಳಗೆ ವಿವರಿಸಿರುವ ಅಭ್ಯರ್ಥಿಗಳು ದಿನಾಂಕ 22, 23 ಅಥವಾ 24ರಂದು ಸೇಂಟ್ ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್, ಸರ್ಜಾಪುರ ರಸ್ತೆ, ಬೆಂಗಳೂರು ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಖುದ್ದಾಗಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಸ್ಟೂಡೆಂಟ್ಸ್ಗಳು ಅಂದ್ರೆ ಈ ಕೆಳಗೆ ವಿವರಿಸಿರುವ ಅಭ್ಯರ್ಥಿಗಳು ಮಾತ್ರ ಪರಿಶೀಲನೆಗೆ ಹಾಜರಾಗಬೇಕು. ಯಾರ್ಯಾರು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಸ್ಟಾಫ್ ಕೋಟಾ ಅಂಡರ್ ಅಲ್ಲಿ ಏನಾದರೂ ಕ್ಲೈಮ್ ಮಾಡಿದ್ರೆ, ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ರಿಲಿಜಿಯಸ್ ಸಿಸ್ಟರ್ಸ್ ಅಂಡರ್ ಅಲ್ಲಿ ಕ್ಲೈಮ್ ಮಾಡಿದ್ರೆ, ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ಟ್ರೈಬಲ್ಸ್, ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ರೀಜನ್ ಒರಿಜಿನ್, ನೇಟಿವ್ ನಾರ್ತ್ ಇಂಡಿಯನ್ ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ಸ್, ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ಆಫ್ ಕರ್ನಾಟಕ ಸ್ಟೇಟ್, ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ಆಲ್ ಇಂಡಿಯಾ ಓಪನ್ ಮೆರಿಟ್. ಸೊ ಇಷ್ಟು ಈ 7 ಏನು ಕೋಟಾದ ಅಡಿಯಲ್ಲಿ ಯಾರಾದರೂ ಕ್ಲೈಮ್ ಮಾಡ್ಕೊಂಡಿದ್ರಿ ಅಂತಂದ್ರೆ ನೀವೆಲ್ಲರೂ ಕೂಡ 22 ಅಥವಾ 23 ಅಥವಾ 24 ಈ 3 ದಿನದಲ್ಲಿ ಯಾವತ್ತಾದ್ರೂ ಒಂದಿನ ಈ ಒಂದು ಸೆಂಟ್ ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಏನಿದೆ ಅಲ್ಲ, ಸರ್ಜಾಪುರ ರಸ್ತೆ, ಬೆಂಗಳೂರು ಈ ಒಂದು ಪ್ಲೇಸಿಗೆ ಹೋಗಿ ಖುದ್ದಾಗಿ ನೀವೇ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ದಾರೆ. ಆಲ್ ರೈಟ್, ಫೈನ್. ಸೊ ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ ಅಂಡ್ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಅಡಿಯಲ್ಲಿ ಅಭ್ಯರ್ಥಿಗಳು ದಿನಾಂಕ 22 ಅಥವಾ 23 ಅಥವಾ 24ರಂದು ಸೇಂಟ್ ಜಾನ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ಇಲ್ಲಿ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಒಂದು ಆಲ್ ಇಂಡಿಯಾ ಜನರಲ್ ಓಪನ್ ಮೆರಿಟ್ ಹಾಗೆ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಅಡಿಯಲ್ಲಿ ಏನಾದರೂ ನೀವು ಕ್ಲೈಮ್ ಮಾಡಿದ್ರೆ, ಸೊ ಅಂಥ ಸ್ಟೂಡೆಂಟ್ಸ್ಗಳು ಈ 3 ದಿನದಲ್ಲಿ ಯಾವ ದಿನನೂ ಕೂಡ ಅಟೆಂಡ್ ಮಾಡುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಅಲ್ಲ? ನೆಕ್ಸ್ಟು, ಸೀಟು ಹಂಚಿಕೆಯು ಸರ್ಕಾರವು ನೀಡುವ ಸೀಟ್ ಮ್ಯಾಟ್ರಿಕ್ಸ್ಗೆ ಒಳಪಟ್ಟಿರುತ್ತದೆ. ಓಕೆ, ಸೊ ಸೀಟು ಹಂಚಿಕೆ ಅಂದರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಏನಿದ್ರು ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಅಂಡರಲ್ಲೇ ಅದು ಎಲ್ಲವೂ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ಏನು ರಿಲೀಸ್ ಆಗುತ್ತಲ್ಲ ಅದ್ರ ಪ್ರಕಾರ. ಓಕೆ, ಸೊ ಇದಿಷ್ಟು ಮಾಹಿತಿ ಇರುವಂಥದ್ದು. ಸೊ 22 ಅಂದರೆ ಸೋಮವಾರ ಆಗುತ್ತೆ, 23 ಮಂಗಳವಾರ, 24 ಬುಧವಾರ ಆಗುತ್ತೆ. ಸೊ ಈ 3 ದಿನದ ಒಳಗಡೆಗೆ ನೀವು ಹೋಗಿ ವೆರಿಫಿಕೇಶನ್ನ ಮಾಡ್ಕೋಬಹುದು. ಆಲ್ ರೈಟ್, ಸೊ ಇದನ್ನ ಯಾರೆಲ್ಲ ಕ್ಲೈಮ್ ಮಾಡಿದ್ರ ಅಂತ ಸ್ಟೂಡೆಂಟ್ಸ್ಗಳಿಗೆ ಇದು. ಆಲ್ ರೈಟ್, ಫೈನ್. ಸೊ ಮತ್ತೊಂದು ಅಪ್ಡೇಟ್ನ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.